ಪಶ್ಚಿಮ ಬಂಗಾಳದ ಬರಾಯಿಪುರದಲ್ಲಿ 12 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಹತ್ಯೆ ಈಗ ಮತ್ತೊಂದು ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಘಟನೆಯ ಪ್ರಮುಖ ಆರೋಪಿ ಪ್ರಭಾಸ್ ಮೊಂಡಲ್ ಎಂಬುವವನನ್ನು ಮಧ್ಯರಾತ್ರಿ ಪೊಲೀಸರು ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ. ಈತ ಪೊಲೀಸ್ ಕಸ್ಟಡಿಯಲ್ಲಿದ್ದ. ಘಟನೆ ಮಹಜರು ನಡೆಸಲು ಮಧ್ಯರಾತ್ರಿ ಆತನನ್ನು ಪೊಲೀಸರು ಕೊಂಡು ಹೋದರು. ಅಲ್ಲಿ ಆತನನ್ನು ಎನ್ಕೌಂಟರ್ ನಡೆಸಿದರು. ಇದಕ್ಕೆ ಪೊಲೀಸರು ಎಂದಿನ ಸಿದ್ಧ ಉತ್ತರ ನೀಡಿದ್ದಾರೆ. ಮಹಜರು ಸಂದರ್ಭದಲ್ಲಿ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ತಪ್ಪಿಸಿಕೊಳ್ಳಲು ಈತ ಯತ್ನಿಸಿದ. ಏಕಾಏಕಿ ಅಧಿಕಾರಿಯೊಬ್ಬರ ಬಳಿ ಇದ್ದ ಪಿಸ್ತೂಲನ್ನು ಕಸಿದುಕೊಳ್ಳಲು ಮುಂದಾದ. ಈ ವೇಳೆ ಪೊಲೀಸರು ಆತ್ಮರಕ್ಷಣೆಗಾಗಿ ನಡೆಸಿದ ಗುಂಡಿನ ದಾಳಿಯಲ್ಲಿ ಈತ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಅಂತ ಪೊಲೀಸರು ಹೇಳಿದ್ದಾರೆ. ಅತ್ಯಾಚಾರಕ್ಕಿಂತ ಮೊದಲು ಈತ ಈ 12 ವರ್ಷದ ಬಾಲಕಿಯನ್ನ ತನ್ನ ಜೊತೆ ಕೊಂಡೊಯ್ಯುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆದ್ದರಿಂದ ಈತನನ್ನು ಉಳಿಸಿಕೊಳ್ಳುವುದು ಬಹಳ ಅಗತ್ಯವಾಗಿತ್ತು. ಇದೊಂದು ಗ್ಯಾಂಗ್ ರೇಪ್ ಆಗಿರೋದ್ರಿಂದ ಇದರಲ್ಲಿ ಭಾಗಿಯಾದವರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ತಿಳಿದುಕೊಳ್ಳುವುದಕ್ಕೆ ಈತ ಜೀವಂತ ಇರಬೇಕಾದದ್ದು ಬಹಳ ಅಗತ್ಯ ಆಗಿತ್ತು. ಆದ್ದರಿಂದಲೇ ಈ ಎನ್ಕೌಂಟರ್ ಕೆಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಈ ಎನ್ಕೌಂಟರ್ ಅನ್ನು ಟಿಎಂಸಿ ಸಂಸದೆ ಮಹುವಾ ಮೊಹಿತ್ರಾ ಪ್ರಶ್ನಿಸಿದ್ದಾರೆ. For the first time in the history of Bengal, we have seen an encounter killing. This is UP 2.0. There are very strict rules on encounter shootouts, and the police is supposed to shoot at the accused's legs, that is below the knees. This is the rule. You are not supposed to shoot in the chest, you are not supposed to shoot in the back, you are not supposed to shoot in the head. Why did the Bengal police shoot this man in a manner that he is dead? ವಿಶೇಷ ಏನಂದ್ರೆ ಆರೋಪಿಗಳಲ್ಲಿ ಒಬ್ಬನಿಗೆ ತಪ್ಪಿಸಿಕೊಳ್ಳುವುದಕ್ಕೆ ಶಾಂತನು ಮೊಂಡಲ್ ಎಂಬುವ ನೆರವಾಗಿದ್ದಾನೆ. ಈತ ಬಿಜೆಪಿ ಕಾರ್ಯಕರ್ತ ಅಂತ ಹೇಳಲಾಗ್ತದೆ. ಇನ್ನಿಬ್ಬರು ಆರೋಪಿಗಳನ್ನ ಈಗಾಗಲೇ ಬಂಧಿಸಲಾಗಿದೆ. ಶಾಂತನು ಮೊಂಡಲ್ ಎಂಬುವನನ್ನು ರಕ್ಷಿಸುವ ಉದ್ದೇಶ ಈ ಎನ್ಕೌಂಟರ್ನ ಹಿಂದಿದೆ ಎಂಬ ಆರೋಪವೂ ಇದೆ. ಇಡೀ ಕ್ರೌರ್ಯವನ್ನ ಮುಚ್ಚಿಹಾಕುವ ಉದ್ದೇಶದಿಂದ ಯೋಜಿತವಾಗಿ ಈ ಎನ್ಕೌಂಟರ್ ಮಾಡಲಾಗಿದೆ ಎಂಬ ಅಭಿಪ್ರಾಯವೂ ಇದೆ. ಮುಖ್ಯ ಆರೋಪಿಯೇ ಸತ್ತು ಹೋದ್ರೆ ಆ ಬಳಿಕ ಸಾಕ್ಷಿನಾಶ ಸುಲಭ ಎಂಬ ಹಿನ್ನೆಲೆಯಲ್ಲಿ ಈ ಎನ್ಕೌಂಟರ್ ನಡೆದಿದೆ ಅಂತ ಹೇಳಲಾಗ್ತಿದೆ. ಆದರೆ ಈ ಸೂಕ್ಷ್ಮ ಸಂಗತಿಯನ್ನು ತಿಳಿಯದ ಜನರು ಭಾವುಕವಾಗಿ ಇದಕ್ಕೆ ಪ್ರತಿಕ್ರಿಯಿಸುತ್ತಿದ್ದಾರೆ, ಎನ್ಕೌಂಟರ್ಗೆ ಬೆಂಬಲ ನೀಡುತ್ತಿದ್ದಾರೆ. ಇದೇ ವೇಳೆ ಪಶ್ಚಿಮ ಬಂಗಾಳ ಸರ್ಕಾರ ಈ ಎನ್ಕೌಂಟರ್ ಅನ್ನ ಎನ್ಕ್ಯಾಶ್ ಮಾಡಲು ನೋಡ್ತಾ ಇದೆ. ಎನ್ಕೌಂಟರ್ ಮಾಡಿ ಆರೋಪಿಯನ್ನ ಬಿಸಾಕಿದ್ದೇವೆ ಎಂದು ಬಿಂಬಿಸುವ ಮೂಲಕ ಸುವೇಂದು ಅಧಿಕಾರಿ ಅವರ ಸರ್ಕಾರ ಸಾರ್ವಜನಿಕ ಅನುಕಂಪ ಗಿಟ್ಟಿಸಲು ಯತ್ನಿಸುತ್ತಿದೆ. ಜನರು ಕೂಡ ಈ ಎನ್ಕೌಂಟರ್ ಅನ್ನ ಬೆಂಬಲಿಸುತ್ತಿದ್ದಾರೆ. ಆದರೆ ಈ ಎನ್ಕೌಂಟರ್ ಗ್ಯಾಂಗ್ ರೇಪ್ನ ಆರೋಪಿಗಳಿಗೆ ಶಿಕ್ಷೆ ವಿಧಿಸುವುದರಿಂದ ರಕ್ಷಣೆಯಾಗಿ ಪರಿಣಮಿಸಬಹುದು ಎಂಬ ಸೂಕ್ಷ್ಮತೆಯನ್ನ ಜನರು ತಿಳಿದುಕೊಳ್ತಿಲ್ಲ ಎಂಬ ಅಭಿಪ್ರಾಯವಾಗಿದೆ. ಅಪರಾಧಿಗಳನ್ನು ರಕ್ಷಿಸುವ ಉದ್ದೇಶದಿಂದ ಹೀಗೆ ಮಾಡಲಾಯಿತೇ ಎಂಬ ಪ್ರಶ್ನೆಯೂ ಉಂಟಾಗಿದೆ. ರಾತ್ರಿ 12 ಗಂಟೆಗೆ ಆರೋಪಿಯನ್ನು ಮಹಜರು ನಡೆಸಲು ಕೊಂಡು ಹೋಗುವುದು ಮತ್ತು ಅಲ್ಲಿ ಎನ್ಕೌಂಟರ್ ಮಾಡುವುದು ನಿರ್ದಿಷ್ಟ ಚಿತ್ರಕಥೆ ಅಂತ ಕಾಣಿಸುತ್ತಿದೆ. ಉತ್ತರ ಪ್ರದೇಶದಲ್ಲಿ ಇಂತಹ ಎನ್ಕೌಂಟರ್ ಒಂದಕ್ಕಿಂತ ಹೆಚ್ಚು ಬಾರಿ ನಡೆದಿದೆ. ಹೈದರಾಬಾದ್ನಲ್ಲಿ ದಿಶಾ ಎಂಬ ವೈದ್ಯೆಯನ್ನ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದ 4 ಹೀಗೆ ಮಹಜರು ನಡೆಸಲು ಕರೆತಂದು ಎನ್ಕೌಂಟರ್ ಮಾಡಲಾಗಿತ್ತು. ಆ ಬಳಿಕ ಎನ್ಕೌಂಟರ್ ಅನ್ನು ನಕಲಿ ಎಂದು ತನಿಖಾ ತಂಡ ಹೇಳಿತ್ತು. ಇದೀಗ ಪಶ್ಚಿಮ ಬಂಗಾಳದಲ್ಲಿ ಅದರ ಪುನರಾವರ್ತನೆ ಆಗಿದೆ. ಜನರು ಭಾವುಕವಾಗಿ ಚಪ್ಪಾಳೆ ತಟ್ತಿದ್ದಾರೆ. ಆದರೆ ಈ ಎನ್ಕೌಂಟರ್ ಉಳಿದ ಅಪರಾಧಿಗಳನ್ನು ರಕ್ಷಿಸುವ ಉದ್ದೇಶದಿಂದ ಕೂಡಿದೆಯೇ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT Tower, Silicon Oasis, Dubai, UAE.